ಮಹಿಳೆಯರು, ಅದರಲ್ಲೂ ಯುವತಿಯರು ಭಕ್ತಾದಿಗಳು ಅಂತ ಹೇಳುವಾಗ ಅವರು ಹೆಚ್ಚಾಗಿ ಪುರುಷರಿಗಿಂತಲೂ ಜಾಸ್ತಿ ಭಕ್ತಿ ಮಹಿಳೆಯರಲ್ಲಿರ್ತದೆ. ಆತ್ಮ ಶಾಂತಿಗಾಗಿ ಅವರು ಇಂತಹ ಕ್ಷೇತ್ರಗಳಿಗೆ ಬರ್ತಾರೆ. ಅವರ ಒಂದು ನಿರೀಕ್ಷೆ ಆ ಮಟ್ಟಕ್ಕಿರ್ತದೆ, ಭಕ್ತಿ ಮತ್ತು ನಿರೀಕ್ಷೆ. ಆದರೆ ಅದೆಲ್ಲವನ್ನು ತಲೆಕೆಳಗಾಗಿಸುವಂತೆ ಇಲ್ಲಿ ನಡೆದಿರುವಂತಹ ಈ ಪೈಶಾಚಿಕ ಕೃತ್ಯ, ಇದರ ಸಂಪೂರ್ಣ ತನಿಖೆ ಆಗಬೇಕು ಮತ್ತು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಇಲ್ಲಿ ಘರ್ ವಾಪಸಿ ಅಂತ ಹೇಳ್ತಾರೆ. ಯಾರು ಅವರವರ ಇಚ್ಛೆ ಪ್ರಕಾರ ಸಂವಿಧಾನ ನೀಡುವಂತಹ ಧಾರ್ಮಿಕ ಸ್ವಾತಂತ್ರ್ಯವನ್ನು ಅನುಸರಿಸಿಕೊಂಡು ಯಾರು ಬೇರೆ ಧರ್ಮಗಳಿಗೆ ಮತಾಂತರ ಆಗಿದ್ದಾರೆ ಅವರನ್ನು ನಾವು ಘರ್ ವಾಪಸಿ ಮಾಡ್ತೇವೆ ಅಂತ ಹೇಳಿ ಸಂಘ ಪರಿವಾರದ ಕೆಲವು ನಾಯಕರು ಘೋಷಿಸ್ತಾರೆ. ಇಲ್ಲಿ ನಾನು ಕೇಳಲಿಕ್ಕೆ ಬಯಸ್ತಾ ಇರುವಂತಹದ್ದು, ಈ ಧರ್ಮಸ್ಥಳಕ್ಕೆ ಹೋದ ಈ ಯುವತಿಯರನ್ನು ಯಾರು ಘರ್ ವಾಪಸಿ ಮಾಡುವುದು? ಎಲ್ಲಿದ್ದಾರೆ ಈ ಘರ್ ವಾಪಸಿ ಅಂತ ಘೋಷಿಸ್ತಾ ಇದ್ದಂಥವರು? ಈ ನಾಯಕರಲ್ಲಿ ಎಲ್ಲಿದ್ದಾರೆ ಹಿಂದುತ್ವ ನಾಯಕರು? ನಿಜವಾಗಿಯೂ ಇವರಿಗೆ ಮಹಿಳೆಯರ ಮೇಲೆ ಗೌರವ ಇದ್ದಿದ್ರೆ ಈ ವಿಚಾರಕ್ಕೆ ಅವರು ಧ್ವನಿ ಎತ್ತಬೇಕಾಗಿತ್ತು, ತನಿಖೆಗೆ ಆಗ್ರಹಿಸಬೇಕಾಗಿತ್ತು, ಒತ್ತಾಯ ಮಾಡಬೇಕಾಗಿತ್ತು. ನಿಜವಾಗಿಯೂ ಅವರಿಗೆ ಅವರ ಒಂದು ಬೇರೆ ಇಶ್ಯೂಗಳಲ್ಲಿ ಬೇರೆ ಏನಾದರೂ ಅಂತರ್ಧರ್ಮೀಯ ಇಶ್ಯೂ ಆಗಿದ್ದರೆ ಬರುವ ಅವರ ಸ್ಪೀಡ್ನ ಪ್ರಕಾರ ಅವರು ಯಾವಾಗಲೇ ಬಂದು ಪ್ರತಿಭಟನೆ ಧರ್ಮಸ್ಥಳದಲ್ಲಿ ಪ್ರತಿಭಟಿಸಿ ಅಲ್ಲಿ ಅವರು ಗೋಲಾಹಲ ಮಾಡಬೇಕಾಗಿತ್ತು. ಆದರೆ ಯಾಕೆ ಅವರು ಬರಲಿಲ್ಲ? ಅವರಿಗೆ ನಿಜವಾಗಿಯೂ ಮಹಿಳೆಯರ ಮೇಲೆ ಗೌರವ ಇರುವುದಲ್ಲ, ಮಹಿಳೆಯರ ಆ ಒಂದು ಏನು ಮೃದುತ್ವ ಇದೆಯೋ ಅದನ್ನು ಅವರು ಮತ ಬ್ಯಾಂಕ್ಗಳಾಗಿ ಬಳಸಿದ್ದಾರೆ. ಅದಕ್ಕೋಸ್ಕರ ಅವರು ದುರ್ಗವಾಹಿನಿಯಂತಹ ಮಹಿಳೆಯನ್ನು ಸೇರಿಸಿಕೊಂಡು ನಿಮ್ಮ ರಕ್ಷಣೆಗಾಗಿ ನೀವು ಬಂದೂಕು ತರಬೇತಿ, ನೀವು ಮೆಣಸಿನ ಪುಡಿ ಬ್ಯಾಗ್ನಲ್ಲಿ ಇಟ್ಕೊಂಡು ನಡೀರಿ ಅಂತೆಲ್ಲ ಅವರಿಗೆ ಪ್ರಚೋದನೆ ಮಾಡ್ತಾ ಇರುವಂಥದ್ದು. ನಿಜವಾಗಿಯೂ ಮಹಿಳೆಯರಿಗೆ ಮೇಲೆ ಅವರಿಗೆ ಅಷ್ಟೊಂದು ಗೌರವ ಇದ್ದಿದ್ರೆ ಮೊನ್ನೆ ಪುತ್ತೂರಿನಲ್ಲಿ ನಡೆದಂತಹ ಘಟನೆ ನಿಮಗೆ ಗೊತ್ತಿದೆ. ಅಲ್ಲಿ ಅವರು ಬರಬೇಕಾಗಿತ್ತು, ಅಲ್ಲಿ ಅವರು ತನಿಖೆಗೆ ಒತ್ತಾಯಿಸಬೇಕಾಗಿತ್ತು, ಅಲ್ಲಿ ಪುತ್ತೂರಿನ ಆ ಯುವತಿಗೆ ನ್ಯಾಯ ಒದಗಿಸಬೇಕಾಗಿತ್ತು. ಅವರಿಗೆ ಬೇಕಾಗಿರುವುದು ಬರೀ ಅಧಿಕಾರದಾಹ. ಅಧಿಕಾರಕ್ಕಾಗಿ ಮಾತ್ರ ಅವರು ಹಿಂದುತ್ವವನ್ನು ಬಳಸ್ತಾ ಇದ್ದಾರೆ, ಅಧಿಕಾರಕ್ಕಾಗಿ ಮಾತ್ರ ಅವರು ದುರ್ಗಾವಾಹಿನಿಯಂತಹ ಮಹಿಳಾ ಸಂಘಟನೆಗಳನ್ನು ಕಟ್ಟಿಕೊಂಡಿದ್ದಾರೆ. ಇಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲಿ ಭ್ರೂಣ ಹತ್ಯೆಗಳು, ಹೆಣ್ಣಿನ ಭ್ರೂಣ ಹತ್ಯೆಗಳು ಅವ್ಯಾಹತವಾಗಿ ನಡೀತಾ ಇರುವಂತಹ ನಮ್ಮ ರಾಜ್ಯದಲ್ಲಿ ಮಹಿಳೆಯರು ದೇವಸ್ಥಾನಕ್ಕೆ ಬಂದಾಗ, ದೇವಳಕ್ಕೆ ಬಂದಾಗ ಅಲ್ಲಿ ಕ್ರೂರ ಅತ್ಯಾಚಾರ ಕೊಲೆ ಆಗ್ತದೆ ಅಂತ ಹೇಳಿದರೆ ಇವರು ಬಚಾವಾದ ಮಹಿಳೆಯರಿಗೆ ಎಲ್ಲಿ ಸ್ಥಾನಮಾನ ಕೊಡ್ತಾರೆ, ಎಲ್ಲಿ ಉಳಿಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ? ಬಚಾವ್ ಆದ ಮಹಿಳೆಯರಿಗೆ ಬೇಟಿಗಳಿಗೆ ಇವರಿಗೆ ಭದ್ರತೆ ಕೊಡಲಿಕ್ಕೆ ಆಗುವುದಿಲ್ಲ. ಶೋಭಕ್ಕ ಬರಲಿಲ್ಲ ಇಲ್ಲಿಗೆ, ಖುಷ್ಬು ಹವಾ ಬರಲಿಲ್ಲ ಇಲ್ಲಿಗೆ, ರಾಷ್ಟ್ರೀಯ ಮಹಿಳಾ ಆಯೋಗದ ವತಿಯಿಂದ ಬಂದಂತಹ ಖುಷ್ಬು ಅವರು ಇಲ್ಲಿಗೆ ಈ ಹವಾ ತರಲಿಲ್ಲ ಧರ್ಮಸ್ಥಳಕ್ಕೆ. ಉಡುಪಿಗೆ ಕ್ಷುಲ್ಲಕ ವಿಚಾರಕ್ಕಾಗಿ ಓಡೋಡಿ ಬಂದ ಖುಷ್ಬು ಅವರು ಇಲ್ಲವೇ ಇಲ್ಲ. ಯಾಕೆ ಹೀಗಾಗ್ತಾ ಇದೆ? ಈ ಮೃತ ಯುವತಿಯರ ಮನೆಯವರಿಗೆ, ನಾಪತ್ತೆಯಾದ ಯುವತಿಯರ ಮನೆಯವರಿಗೆ ಯಾರು ಉತ್ತರ ಕೊಡುವಂಥವರು? ನೂರಾರು ಯುವತಿಯರ ಮನೆಯವರು ಇಂದಿಗೂ ನಿರೀಕ್ಷೆಯಲ್ಲಿದ್ದಾರೆ. ಅವರಿಗೆ ಯಾರು ಆ ನಿರೀಕ್ಷೆಗೆ ಉತ್ತರ ಕೊಡುವವರು ಯಾರು? ಇಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಇದ್ದಾರೆ, ನಮ್ಮದೇ ಜಿಲ್ಲೆಯವರು. ಅವರು ಊರೂರು ಹೋಗಿ ಮಹಿಳೆಯರ ಬಗ್ಗೆ ಅತ್ಯಂತ ತುಚ್ಛವಾಗಿ ಮಾತಾಡ್ತಾರೆ, ಅತ್ಯಂತ ನೀಚವಾಗಿ ಮಾತಾಡ್ತಾರೆ. ಅವರಂತೂ ನಾವು ನಿರೀಕ್ಷಿಸುವುದಿಲ್ಲ ಅವ್ರು ಬರ್ತಾರೆ ಅಂತ, ಯಾಕೆಂದ್ರೆ ಮಹಿಳೆಯರ ಬಗ್ಗೆ ಗೌರವ ಉಳಿಸ್ಕೊಂಡಿಲ್ಲ ಆ ವ್ಯಕ್ತಿ. ಆದರೆ ಮಹಿಳೆಯರ ವಿಚಾರದಲ್ಲಿ ಜಿಲ್ಲೆಗೆ, ರಾಜ್ಯಕ್ಕೆ ಬೆಂಕಿ ಇಡುವಂತಹವರು, ಅವರ ಆತ್ಮಸಾಕ್ಷಿಯನ್ನು ಅವರು ಮುಟ್ಟಿಕೊಂಡು ನೋಡ್ಕೊಳ್ಳಿ. ಅದೇ ತರ ಅವರನ್ನು ನಂಬಿಕೊಂಡು ಯಾರು ಅವರಿಗೆ ಮತ ಹಾಕ್ತಾ ಇದ್ದಾರೋ ಅವರಲ್ಲೂ ಕೂಡ ನಾನು ಮನವಿ ಮಾಡ್ತಾ ಇರುವುದೇನೆಂದ್ರೆ, ಈ ಬಿಜೆಪಿ, ಈ ಸಂಘ ಪರಿವಾರದವರಿಗೆ ನಿಮ್ಮ ಮತಗಳು ಮಾತ್ರ ಬೇಕಾಗಿರುವುದು, ನಿಮ್ಮನ್ನು ಬಳಸಿ ಎಸೆಯುತ್ತಾರೆ. ಅದಕ್ಕೆ ಅತ್ಯಂತ ಒಂದು ಉತ್ತಮ ಉದಾಹರಣೆ ಪುತ್ತೂರಿನಲ್ಲಿ ಆಗಿರುವಂಥದ್ದು.
ಬಳಸಿ ಎಸೆಯುತ್ತಾರೆ. ನಿಮ್ಮ ವೋಟುಗಳನ್ನು ಪಡ್ಕೊಳ್ತಾರೆ, ನಿಮ್ಮನ್ನು ಲೈಂಗಿಕವಾಗಿ ಬಳಸ್ಕೊಳ್ತಾರೆ, ಮತ್ತು ಮತ್ತೆ ಅವರು ಏನು ಮಾಡೋದಿಲ್ಲ, ನಿಮಗೆ ನ್ಯಾಯ ದೊರಕಿಸಿಕೊಡುವ ಬಗ್ಗೆ ಅವರು ಮಾತಾಡೋದಿಲ್ಲ. ಆದ್ದರಿಂದ ನಾನು ಎಲ್ಲ ಇಲ್ಲಿನ ಪ್ರಜ್ಞಾವಂತ ಬಂಧುಗಳಿಗೆ ನಾನು ವಿನಂತಿ ಮಾಡುವುದೇನೆಂದರೆ, SDPI ಈಗ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಈ ಪ್ರತಿಭಟನೆಯಲ್ಲಿ ಎಲ್ಲ ಮಹಿಳಾ ಸಂಘಟನೆಗಳು, ಎಲ್ಲ ಮಾನವ ಹಕ್ಕು ಕಾರ್ಯಕರ್ತರು, ಸಂವಿಧಾನ ಪ್ರೇಮಿಗಳು, ಪ್ರಜ್ಞಾವಂತರು ಎಲ್ಲರೂ ನಮ್ಮೊಂದಿಗೆ ಸಹಕರಿಸಬೇಕು. ಎಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಒಂದಾಗಿ ಪ್ರತಿಭಟಿಸೋಣ. ಆಗ ಮಾತ್ರ ಇದು ನ್ಯಾಯ ಸಿಗ್ಬೋದು. ಇಲ್ಲ ಎಂದರೆ ಈಗಾಗಲೇ ಹೇಳಿದ ಹಾಗೆ ಸಾಕ್ಷ್ಯ ನಾಶ ಅಂತಹ ಬಹಳ ಪ್ರಭಾವಿ ವ್ಯಕ್ತಿಗಳಿಂದ ನ್ಯಾಯ ಮರೀಚಿಕೆಯಾಗಿ ಹೋಗ್ಬೋದು. ಎಲ್ಲರೂ ಒಂದಾಗಿ ಹೋರಾಡೋಣ ಎಂದು ನಾನು ಈ ಸಂದರ್ಭದಲ್ಲಿ ಕರೆ ನೀಡ್ತಾ ಇದ್ದೇನೆ.